ಈಗ ನಾವು ಆತನ ಕ್ಷಮಾಕ್ಷಮದಲ್ಲಿ ಹೋಗೋದಕ್ಕೆ ಕಾರಣವಾಗಿರತಕ್ಕಂಥದ್ದು ನಮ್ಮ ಭಕ್ತಿಯು, ಆತನ ಮಾಡಿದ ಪುಣ್ಯವು. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇರಬೇಕು, ಆರಾಧನೆ ಮಾಡ್ತಾನೆ ಇರಬೇಕು, ಕೃತಜ್ಞತೆ ಹೇಳ್ತಾನೆ ಇರಬೇಕು, ಸ್ತೋತ್ರ ಮಾಡ್ತಾನೆ ಇರ್ಬೋದು. ನೋಡ್ರಿ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಡ ಬಿಡದೆ ಏನ್ ಮಾಡ್ಬೇಕಂತ ದೇವರಿಗೆ ಹೇಳ್ರಿ, ಏನ್ ಮಾಡ್ಬೇಕಂತೆ? ಸ್ತೋತ್ರ ಮಾಡ್ರಿ, ಇಡ ಬಿಡದೆ ಪ್ರಾರ್ಥಿಸ್ರಿ ಅಂದ್ರೆ ಏನ್ ಗೊತ್ತಾ? ದೇವರೇ, ನೀನ್ ಇದೆಲ್ಲ ನನಗೆ ಮಾಡಿದ್ದೀನಿ, ಏನ್ ಮಾಡ್ಬೇಕಾಗಿದೆ ಎಲ್ಲ ಮಾಡಿ ಮುಗಿಸೋದಕ್ಕಾಗಿ ನಿಮ್ಗೆ ಏನ್ ಮಾಡ್ಬೇಕು? ಸ್ತೋತ್ರ ಹೇಳಬೇಕು. ಬೈಬಲ್ ಓದುವಾಗೆಲ್ಲ ಸ್ತೋತ್ರ ಬರ್ತದೆ. ಅಯ್ಯೋ ದೇವರೇ, ಇಂಥ ಸಂಗತಿಗಳು ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇನೆಪ್ಪ. ಅಯ್ಯೋ, ಇದನ್ನು ಒಂದ್ ವೇಳೆ ನಾನೇ ಮಾಡಕ್ ಬಿಟ್ಟಿದ್ರೆ ಸಾಯವರೆಗೂ ನಾನು ಮಾಡಕ್ ಆಗ್ತಿಲ್ಲ, ನಾನು ಬರಕ್ಕೂ ಆಗ್ತಿಲ್ಲ. ಈಗ ನಾನು ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಎಂಬುದಾಗಿ ಹೇಳ್ಬೇಕಾಗಿತ್ತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ಕೆಲಸಕ್ಕಾಗಿ ಓಡಾಡ್ತಿರ್ತೀರ, ಓಡಾಡ್ಕೊಂಡು ಬಹಳ ಅಲ್ಲ ಖರ್ಚೆಲ್ಲ ಮಾಡಿ 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 ಕೊನೆಯಲ್ಲಿ ನಿಮಗೆ ಸಿಗ್ತದೆ ಅಂದ್ರೆ ನಿಮಗೆ ಏನಾಗ್ತದೆ? ಸಂತೋಷ ಆಯ್ತದೆ. ಆದ್ರೆ ಈಗ ನಮಗೆ ಸಿಕ್ಕಿದೆ ಅಂದ್ರೂ ಕೂಡ ಸಂತೋಷ ಆಗಿಲ್ಲ ಅಂದ್ರೆ ನೀನು ಮನುಷ್ಯನೇ ಅಲ್ಲ. ದೇವರು ನಮಗೆಲ್ಲ ಮಾಡಿದ್ದಾರೆ, ರೈಟ್. ಆಮೇಲೆ ಒಂದ್ ಕಡೆ 21. ಹೌದೌದು. ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ. ಯಾಜಕನು ನಮಗೇನಾಗಿದ್ದಾರೆ? ಇದ್ದಾರೆ ಇಲ್ವಾ? ಇದ್ದಾರೆ. ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ, ಮನಸ್ಸು ನಮಗೇನ್ ಮಾಡದಂತೆ? ಏನಂತ ಹೇಳದಂತೆ? ನೀನು ಅಪರಾಧಿ, ನೀನು ತಪ್ಪು ಮಾಡಿದ್ದಿ, ನೀನು ರಕ್ಷಣೆ ಹೊಂದ್ಬಿಟ್ಟು ಮಾಡಿದ್ದಿ ಎಂಬುದಾಗಿ, ನಿನ್ನ ಬಗ್ಗೆ ಅಪರಾಧಿ ಎಂಬುದಾಗಿ ನಿನ್ನ ಸಾಕ್ಷಿ ಹೇಳದೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು, ಹೃದಯವನ್ನು ಏನ್ ಮಾಡಿಕೊಂಡು, ಈಗ ನಿಮ್ಮ ಹೃದಯಗಳನ್ನು ಏನ್ ಮಾಡ್ಕೊಂಡಿದ್ದೀರಾ? ಯಾವಾಗ ಯೇಸುವನ್ನ ನಿಮ್ಮ ಸ್ವಂತ ರಕ್ಷಕರಾಗಿ ಸ್ವೀಕರಿಸಿಕೊಳ್ಳುವಾಗ. ಬೈಬಲ್ ಹೇಳುತ್ತದೆ, ರೋಮರ್ ಬರೆದ ಪತ್ರಿಕೆ 10ನೇ ಅಧ್ಯಾಯ 10ನೇ ವಚನದಲ್ಲಿ, ಹೃದಯದಲ್ಲಿ ನಂಬೋದ್ರ ಮೂಲಕವಾಗಿ ನಿನಗೆ ನೀತಿ ದೊರಕಿತು, ಬಾಯಲ್ಲಿ ಅರಿಕೆ ಮಾಡೋದ್ರ ಮೂಲಕವಾಗಿ ನಿನಗೆ ರಕ್ಷಣೆ ಉಂಟಾಯಿತು.